ಪೀಟರ್ ಸಿನಿಮಾದ ಹೈಲೈಟ್ ಅಂದರೆ ಅದು ಮ್ಯೂಸಿಕ್. ನಿಮ್ಮ ಮ್ಯೂಸಿಕ್ನಿಂದಲೇ ಈ ಸಿನಿಮಾದ ಒಂದು ಗತಿನೇ ಬದಲಾಗಿದೆ, ಏನು ಹೇಳ್ತೀರಾ? ನಾವು ಆ ಸಿನಿಮಾಗೆ ಮಾಡಿದ ಹಾರ್ಡ್ ವರ್ಕ್ ಐ ಥಿಂಕ್ ಅದು ಇವಾಗ ಗೆಟಿಂಗ್ ಇಟ್ಸ್ ಫ್ರೂಟ್. ಯಾಕೆಂದರೆ ಆಲ್ಮೋಸ್ಟ್ ಒಂದು ಸಿನಿಮಾಗೆ ನಾವು ವಿ ಸ್ಪೆಂಡ್ ಅಬೌಟ್ 1 month 2 months ಫಾರ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಬಟ್ ಪೀಟರ್ ವಿಚಾರದಲ್ಲಿ ವಿ ಸ್ಪೆಂಡ್ ಅಬೌಟ್ 4 months ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಕೂತಿದ್ವಿ. ನಾನು ಆ್ಯಂಡ್ ಸುಕೇಶ್ ಸರ್ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕೊಲಾಬ್ರೇಟಿವ್ ಆಗಿ ಮಾಡಿದ್ದು. ಆವಾಗ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ವಿ ವಾಂಟೆಡ್ ಟು ಗಿವ್ ಅ ಬೆಸ್ಟ್. ಸೊ ಅದು ಇವತ್ತು ಜನ ನೋಡ್ಕೊಂಬಂದು, ಅಂದರೆ ಇಂಡಸ್ಟ್ರಿಯವ್ರು ಹೇಳೋದು ಓಕೆ, ಬಟ್ ನಾರ್ಮಲ್ ಆಡಿಯನ್ಸ್ ಬಂದು ಮ್ಯೂಸಿಕ್ ಚೆನ್ನಾಗಿದೆ ಅಂದಾಗ ಅದು ತುಂಬ ಖುಷಿ ಆಗ್ತದೆ. ಐ ಮೀನ್ ಒಂಥರ ವೇಟೆಡ್ ಫಾರ್ ದಿಸ್ ಮೂಮೆಂಟ್ ವಿತ್ ಬೇಟೆಡ್ ಬ್ರೆತ್ ಅಂತಾರಲ್ಲ, ಆ ಥರ. ಸೊ ಆ ಮೂಮೆಂಟ್ ಇವಾಗ ಬರ್ತಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಇದು ಇದರಲ್ಲಿ ಬರುವಂತಹ ಸಾಂಗು ಡಿಂಗ್ ಡಾಂಗ್ ಬೆಲ್, ಈ ಸಾಂಗು ಈಗ ಆಲ್ಮೋಸ್ಟ್ ಮಕ್ಕಳ ಬಾಯಲ್ಲಾಗಿರ್ಬೋದು, ಬೇರೆ ಬೇರೆ ಇವೆಂಟ್ಗಳಲ್ಲೂ ಡ್ಯಾನ್ಸ್ಗೆ ಈ ಸಾಂಗನ್ನು ಬಳಸ್ತಾ ಇದ್ದಾರೆ. ಹೌದು ಹೌದು, ಹೌದು ಸ್ಪೆಷಲ್. ವೆರಿ ಸ್ಪೆಷಲ್. ಯಾಕಂದರೆ ಅದು ಡಿಂಗ್ ಡಾಂಗ್ ಬೆಲ್ ಇರಲಿ ಅನ್ನೋದು ಇಟ್ ವಾಸ್ ಮೈ ಐಡಿಯಾ. ಒಂದು ಸಾಂಗ್ ಮಾಡಬೇಕು ಈ ಥರ ಜಗಳದ್ದು ಅಂದಾಗ ಇಟ್ ಈಸ್ ಅ ವೆರಿ ಫ್ರೆಶ್ ಸೀಕ್ವೆನ್ಸ್. ಯಾಕಂದರೆ ನಾರ್ಮಲಿ ಒಂದು ಪಿಕ್ಚರಲ್ಲಿ ಈ ಥರ ಸೀಕ್ವೆನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಾಂಗ್ ಮಾಡೋಕ್ಕೆ ಸಿಗಲ್ಲ. ಸೊ ಈ ಥರದ್ದೇನೋ ಸಿಕ್ಕಿದಾಗ ಏನಾದ್ರು ಯೂನಿಕ್ ಆಗಿ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಅದು ಎಲ್ರಿಗೂ ಕನೆಕ್ಟ್ ಆಗಬೇಕು ಅನ್ನೋದಕ್ಕೆ ವಿ ಚೋಸ್ ಡಿಂಗ್ ಡಾಂಗ್ ಬೆಲ್. ಆ್ಯಂಡ್ ಎಸ್ಪೆಷಲಿ ಅದನ್ನು ಮಕ್ಳ ಹತ್ರ ಹಾಡಿಸಿದ್ದು ಅದಕ್ಕೇ, ಮಕ್ಕಳಿಗೆ ಕನೆಕ್ಟ್ ಆಗಲಿ, ಅದು ಆ ಥರ ಸ್ಪ್ರೆಡ್ ಔಟ್ ಆಗಲಿ ಅಂತ. ಸೊ ಅದು ಇವಾಗ ಆಗ್ತಾ ಇದೆ. ಯಾ, ದ ಪ್ಲ್ಯಾನ್ ಇಸ್ ವರ್ಕಿಂಗ್. ಇನ್ನು ಒಂದು ಸಿನಿಮಾದಲ್ಲಿ ಕೇವಲ ಹಾಡು ಮಾತ್ರ ಮುಖ್ಯ ಆಗಿರಲ್ಲ, ಬ್ಯಾಕ್ಗ್ರೌಂಡು ತುಂಬಾ ಮುಖ್ಯ ಆಗಿರುತ್ತೆ. ಸಿಚುವೇಶನ್ಗೆ ತಕ್ಕಂತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ ಅಂತ ಹೇಳಿದ್ರೆ ಅಲ್ಲೊಂಥರ ಸಪ್ಪೆ ಸಪ್ಪೆ ಫೀಲ್ ಆಗುತ್ತೆ. ನೀವು ಅದನ್ನು ಕಂಪ್ಲೀಟಾಗಿ ತುಂಬ ಕೆಲಸ ಮಾಡಿದ್ರಿ. ಹೇಗೆ ಅನಿಸ್ತಾ ಇದೆ ಈ ಒಂದು ಸಿನಿಮಾ ವರ್ಕ್ ಮಾಡಿ? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಾನು ಇದಕ್ಕೆ ಮುಂಚೆ 14 ಸಿನಿಮಾ ಮಾಡಿದ್ದೀನಿ. ಬಟ್ ಎಲ್ಲರೂ ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ನನ್ನ ಕೆರಿಯರ್ ಗ್ರಾಫ್ ನೋಡ್ಕೊಂಬಂದಿರ್ಬೋದು, ದಿಸ್ ಈಸ್ ಯುವರ್ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಮೇ ಬಿ ಬಿಕಾಸ್ ಆಫ್ ಒಂದು ಒಳ್ಳೆ ಸ್ಕ್ರಿಪ್ಟು ಆ್ಯಂಡ್ ಅದಕ್ಕೆ ಏನು ಬೇಕು ಅದಕ್ಕೆ ತಕ್ಕನಾದ ಒಂದು ಬಜೆಟು, ಆಮೇಲೆ ಕರೆಕ್ಟಾಗಿ ಇನ್ಪುಟ್ ಕೊಡೋವಂಥ ಡೈರೆಕ್ಟರು ಆ್ಯಂಡ್ ಕ್ರಿಯೇಟಿವ್ ಫ್ರೀಡಮ್ ಕೊಡೋವಂಥ ಪ್ರೊಡ್ಯೂಸರ್ಸು. ಐ ಥಿಂಕ್ ಇದು ಎಲ್ಲದೂ ಕೂಡಿಕೊಂಡು ಬಂದಿರೋದು. ಆ್ಯಂಡ್ ಐ ವಾಸ್ ಆಲ್ವೇಸ್ ಹಾರ್ಡ್ ವರ್ಕಿಂಗ್. ಅಂದರೆ ಒಂದೇನೋ ಬೇಕು ಅಂದರೆ ಅದು ಬೇಕು. ಕೆಲವು ಸಲ ಅದು ಸಿಗ್ತಾಯಿತ್ತು, ಕೆಲವು ಸಲ ಸಿಗ್ತಾ ಇರಲಿಲ್ಲ ಬಿಕಾಸ್ ಆಫ್ ದ ಬಜೆಟ್ಸ್. ಬಟ್ ಇದರಲ್ಲಿ ನಾವು ಬುಡಾಪೆಸ್ಟಲ್ಲಿ ಹೋಗಿ ರೆಕಾರ್ಡ್ ಮಾಡೋಕ್ಕಾಯಿತು ಸ್ಟ್ರಿಂಗ್ಸು. ಆಮೇಲೆ ಒಳ್ಳೊಳ್ಳೆ ಸಿಂಗರ್ಸ್ ಬಂದು ಹಾಡಿದ್ರು. ನಾವು UK ನಲ್ಲಿ ಸಾಂಗ್ಸ್ ಮಾಸ್ಟರಿಂಗ್ ಮಾಡಿದ್ವಿ. ಆ್ಯಂಡ್ ಚಂಡೆ, ಆ ಲೈವು, ಸೊ ಅದೆಲ್ಲ ಆಗಿದ್ದಕ್ಕೆ ಐ ಥಿಂಕ್ ಅದೆಲ್ಲ ತುಂಬ್ಕೊಂಡು ಬರ್ತಾ ಇದೆ. ಆ್ಯಂಡ್ ಅದಕ್ಕೆ ತುಂಬ ತುಂಬ ಖುಷಿ ಇದೆ.